ನಮಸ್ಕಾರ. ಜಿ ಪಿ ರಾಜರತ್ನಂ ಅವರ ಒಂದು 5 ಪದ್ಯಗಳನ್ನು ಇಟ್ಟಿದ್ದಾರೆ. ಮೊದಲು ಜಿ ಪಿ ರಾಜರತ್ನಂ ಅವರ ಪರಿಚಯವನ್ನು ಮಾಡಿಕೊಟ್ಬಿಟ್ಟು ಆಮೇಲೆ ಒಂದೇ ಬಗೆಯ ಈ ರೀತಿಯ ಪದ್ಯಗಳನ್ನು ಇವರು ಯಾಕೆ ಬರೆದರು ಅನ್ನೋ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸಬೇಕಾಗಿದೆ. ಈ ಪುಸ್ತಕದಲ್ಲಿ ಅವ್ರ ಪರಿಚಯ ಹೀಗಿದೆ. ಕನ್ನಡದ ಆಚಾರ್ಯರಲ್ಲೊಬ್ಬರಾದ ಗುಂಡ್ಲು ಪಂಡಿತ ರಾಜರತ್ನಂ ಅವರು ಕ್ಲೋಸ್ಪೇಟೆ ಅಂದರೆ ಈಗಿನ ರಾಮನಗರದಲ್ಲಿ 5/12/1908 ಜನಿಸಿದರು. ತಂದೆ ಗೋಪಾಲಕೃಷ್ಣ ಅಯ್ಯಂಗಾರ್ MA ಪದವಿ ಪಡೆದು ಅನೇಕ ಕಾಲೇಜುಗಳಲ್ಲಿ ಅಧ್ಯಾಪಕ ರೀಡರ್ ಆಗಿ ಸೇವೆ ಸಲ್ಲಿಸಿದರು. ನಿವೃತ್ತಿ ಜೀವನವಂತೂ ಸಾಹಿತ್ಯ ರಚನೆ ಮತ್ತು ಅವರೇ ಹೇಳಿಕೊಳ್ಳುವಂತೆ ಸಾಹಿತ್ಯ ಪರಿಚಾರಿಕೆಗೆ ಮೀಸಲಾಯಿತು. 150ಕ್ಕೂ ಹೆಚ್ಚು ವೈವಿಧ್ಯಪೂರ್ಣ ಕೃತಿಗಳನ್ನು ರಚಿಸಿದ ಅಗ್ಗಳಿಕೆ ಇವರದ್ದು. ರತ್ನನ ಪದಗಳು, ಬುದ್ಧ ವಚನ ಪರಿಚಯ, ಚಿಕ್ಕದೇವರಾಜ ಪಿನ್ನಪ್ಪ, ಅದು ತಾತ್ಪರ್ಯ, ಅದು ಅವರು ಬೇರೆಯವರು ಬರ್ತಿದ್ದಲ್ವ, ತಿರುಮಲಾರಿ ಬರ್ತಿದ್ದರು. ಚೀನಾ ದೇಶದ ಬೌದ್ಧ ಯಾತ್ರಿಕರು, ತುತ್ತೂರಿ, ಕಥಾಕೋಶ ಮುಂತಾದವು ಕೆಲವು ಪ್ರಮುಖ ಕೃತಿಗಳು. ರತ್ನನ ಪದಗಳ ಜೊತೆಗೆ ನಾಗನ ಪದಗಳು ಬರಬೇಕಾಗಿತ್ತು. ನಾಟಕಗಳಲ್ಲಿ ಗಂಡುಗೊಡಲಿ ಬಹಳ ಮುಖ್ಯವಾದದ್ದು. ಪರಶುರಾಮನ ಬಗ್ಗೆ ರತ್ನನ ಪದಗಳು ಅಪಾರ ಜನಪ್ರಿಯತೆ ತಂದುಕೊಟ್ಟ ಕೃತಿ. ಇದು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿತು. ಈ ಪದ್ಯಗಳಲ್ಲಿನ ಕುಡುಕನೆಂಬ ಹೀಯಾಳಿಕೆಗೆ ಒಳಗಾದವನ ನೋವು, ನಿರಾಶೆ, ನಲಿವು, ಶೃಂಗಾರ ಇವುಗಳ ಬಗ್ಗೆ ಬಳಸಿದ ಭಾಷೆ ಕನ್ನಡದಲ್ಲೇ ಅಸಾಮಾನ್ಯ. ಇದೇ ರೀತಿ ನಾಗನ ಪದಗಳು ಕೃತಿ ವಿಚಾರ ತರಂಗ, ಕಿರಣಾನುಭವ, ವಿಚಾರ ರಶ್ಮಿ ಇವು ಚಿಂತನೆಯನ್ನು ಪ್ರಚೋದಿಸುವ ಮಹತ್ವದ ಕೃತಿಗಳು. ಬಹುಶಃ ಅಂಕಣ ಬರಹಗಳು ಅಂತ ನೆನಪು. ಶಿಶು ಸಾಹಿತ್ಯದಲ್ಲಂತೂ ರಾಜರತ್ನಂ ಅವರದ್ದು ಅದ್ಭುತ ಕೊಡುಗೆ. ಅದು ಶಿಶು ಸಾಹಿತ್ಯದ ಬಗ್ಗೆ ಇವರು ಹೇಳ್ತಾ ಇಲ್ಲ. ನಾಯಿಮರಿ ತಿಂಡಿ ಬೇಕು, ತೀರ್ಥಬೇಕು, ಎಲ್ಲ ಬೇಕು, ಇವರದ್ದೇ ಪದ್ಯ. ಇಲ್ಲಿ ಮಲ್ಲೇಶ್ವರಮಲ್ಲಿ ಇವರಿದ್ದಿದ್ದು. ಇವರೊಂದು ಸಲ ಹೋಗ್ತಾ ಇದ್ದಾಗ ತುಂಬ ಹಿಂದೆ ಯಾರೊಬ್ಬರೇ ಅಲ್ಲಿ ನೋಡು ರಾಜರತ್ನಂ ಹೋಗ್ತಾ ಇದ್ದಾರೆ ಅಂತ ಕೇಳ್ತೆ. ಯಾವ ರಾಜರತ್ನಮ್ಮು? ಅದೇ ಕಣೋ ನಾಯಿಮರಿ ರಾಜರತ್ನಂ ಅಂತ. ಆ ಥರ ಹೆಸರು ತಂದು ಕೊಟ್ಟ ಕವಿತೆ ಅವರಿಗೆ ಅದು. ನಾಯಿಮರಿ ಪ್ರಾಥಮಿಕ ಹಂತದ 1ನೇ ಕ್ಲಾಸ್ ಮಕ್ಕಳಿಗೆ ಕಲಿಸೋ ಪದ್ಯ ಅದು. ಪಂಜೆ ಹೊಯ್ಸಳರ ನಂತರ ಈ ಪ್ರಕಾರವನ್ನು ಸಮೃದ್ಧವಾಗಿ ಬೆಳೆಸಿದ ಹಿರಿಮೆ ಇವರದ್ದು. ಬೌದ್ಧ ಮತ್ತು ಜೈನ ಧರ್ಮಗಳ ಸಾರವನ್ನು 20ಕ್ಕೂ ಹೆಚ್ಚು ಕೃತಿಗಳ ಮೂಲಕ ಕನ್ನಡಿಗರಿಗೆ ಪರಿಚಯ ಮಾಡಿಕೊಟ್ಟರು. ಅಭಿನಂದನಾ ಗ್ರಂಥಗಳು, ರಾಜಮಾರ್ಗ, ಜೀವರತ್ನ ಮುಂತಾದವು. ರಾಜರತ್ನಂ ಅವರಿಗೆ 1970ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ನಂತರ 1977ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪ್ರಾಪ್ತವಾಯಿತು. 1978ರಲ್ಲಿ ದೆಹಲಿಯಲ್ಲಿ ಜರುಗಿದ 50ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮಹತ್ತರ ಕನ್ನಡ ಪ್ರೇಮಿಯಾಗಿದ್ದ ರಾಜರತ್ನಂ 13/3/1979 ಈ ಲೋಕವನ್ನೇ ತೊರೆದು ನಡೆದರು. ಇಷ್ಟಿದೆ. ವಾಸ್ತವವಾಗಿ ಅಲ್ಲಿ ಕೊಟ್ಟಿಲ್ಲ ಹಿನ್ನೆಲೆ. ಈ ನಮಗಿಟ್ಟಿರೋ 5 ಪದ್ಯಗಳು ರತ್ನನ ಪದಗಳಿಂದ ತೆಗೆದುಕೊಂಡಿರುವಂಥದ್ದು. ಯಾಕಿಂಥ ಪದ್ಯಗಳನ್ನು ಅವರು ಬರಿಬೇಕಾಯ್ತು ಅಂದರೆ, ಎಲ್ಲ ಕಾಲದಲ್ಲೂ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಪಾಯನೇ. ಕನ್ನಡದ ಬಗ್ಗೆ ಭಾಷಣ ಮಾಡೋರು, ಧೀಮಂತವಾಗಿ ಉದ್ದಾಮವಾಗಿ ಭಾಷಣ ಮಾಡೋರು, ಭೈರಪ್ಪನ ಥರ ಬರೆಯೋರು ಎಲ್ಲರೂ ಇದು ಆನಾಕೃ ಚಳವಳಿನೂ ಇತ್ತು. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕನ್ನಡದ ಬಗ್ಗೆ ಏನು ಅನ್ನಿಸ್ಬೋದು? ಆ ಸಾಮಾನ್ಯ ಮನುಷ್ಯರು ಹೇಳ್ಕೊಡಲ್ಲ, ಅವ್ರು ಹೇಳ್ಕೊಳಕ್ಕೆ ಬರೋಲ್ಲ. ಸೊ ಅವ್ರನ್ನೇ ರೆಪ್ರೆಸೆಂಟ್ ಮಾಡಿ ಸಾಮಾನ್ಯ ಮನುಷ್ಯ ಹೇಗಾಗಬೇಕು, ಅವನು ಕುಡ್ಕಾಬೇಕು, ಹೆಣ್ಣು ಕುಡ್ಕಾದರೆ ತಾನೇ ಮನಸ್ಸಿನಲ್ಲಿರೋದೆಲ್ಲ ಬಾಯಲ್ಲಿ ಬರುತ್ತೆ ಅಂತಾರೆ. ಮಿಕ್ಕವ್ರಿಗೆಲ್ಲ ಈಗ ಕನ್ನಡ ಪ್ರೇಮ ತುಂಬ ಜನಕ್ಕೆ ಇಲ್ಲ ಅಂತೇನಿಲ್ಲ. ಆದರೆ ಕನ್ನಡ ಪ್ರೇಮವನ್ನು ಅವರು ಬಾಯ್ಬಿಟ್ಟು ಹೇಳ್ಕೊಳಕ್ಕೆ ಹೋಗಲ್ಲ. ಕಾರಣಗಳು 1000 ಇವೆ, ಬೇಕಾದಷ್ಟು ಇರ್ಬೋದು, ಸಂಕೋಚ ಅಂತ ಅನ್ನೋದು ಇರಬಹುದು, ನಾನಾ ರೀತಿ. ಆದ್ದರಿಂದ ಇವರೇನು ಮಾಡಿದ್ರು, ಆ ಕುಡ್ಕಾದ್ರೆ ಎಲ್ಲವನ್ನೂ ಮನಸ್ಬಿಚ್ಚಿ ಹೇಳ್ಕೊಳ್ತಾನೆ ಅಂತ ಹೇಳಿ ಅವರೇನು ಹೆಣ್ಣು ಕುಡ್ಕ ಅಲ್ಲ. ರಾಜರತ್ನಂ ಹೆಂಡ ಕುಡಿತಿರ್ಲಿಲ್ಲ. ತುಂಬ ಜನ ಅದನ್ನು ಅಂದಿದ್ರಂತೆ. ಆಗಲ್ಲ, ಒಬ್ಬ ಹೆಂಡ ಕುಡುಕರ ಸ್ಥಾಯಿ ಪಾತ್ರ ಅಂದರೆ ಎಲ್ಲ ಪದ್ಯಗಳಲ್ಲೂ ಅವನೇ ಬರ್ತಾನೆ. ಅವನನ್ನು ಕೇಂದ್ರವಾಗಿಟ್ಕೊಂಡು ಕನ್ನಡದ ಬಗೆಗಿನ ಒಲವನ್ನು ಹೇಳುವಂತಹ ಪದ್ಯಗಳು. ಸಾಧ್ಯವಾದರೆ ಇಷ್ಟನ್ನು ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇದನ್ನು ಓದಬೇಕು, ಅದೊಂದು ರೀತಿ ಇದೆ, ಅದನ್ನು ನಾನು ಓದ್ಬಿಡ್ತೀನಿ. ಅದರಿಂದ 90% ಕಮ್ಯುನಿಕೇಟ್ ಆಗುತ್ತೆ. ಕನ್ನಡ ಪದಗಳು ಅನ್ನೋದು ಪದಗೊಳ್ಳಬೇಕು, ಅದು ಪದಗಳು ಅಂತಿದ್ದಾರೆ. ಎಂಡ, ಇದನ್ನು ಓದೋದಕ್ಕೊಂದು ದಾಟಿ ಇದೆ. ಎಂಡ ಎಡತಿ ಕನ್ನಡ ಪದಗಳಂದರೆ ರತ್ನಂಗೆ ಪ್ರಾಣ. ಬುಂಡೇನೆತ್ತಿ ಕುಡಿದ್ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾಣ. ಭಗವಂತೇನ್ರ ಭೂಮಿಗಿಳಿದು ನನ್ನ ತಕ್ಕ ಬಂದ ಅಂತನ್ನೋ
ಪರ್ಗಿರಿಕ್ಸೆ ಮಾಡ್ತಾನವನು ಭಕ್ತನ ಮೇಲೆ ಅವನು ಕಂಡು. ಎಂಡ ಕುಡಿಯಾದ ಬಿಟ್ಬಿಡ್ರತ್ನ ಅಂತವನೇನಾರ ಅಂದರೆ ಮೂರು ಚೂರಾಗಿ ಮುರಿಸ್ಕೊತೀನಿ ದೇವ್ರ ಮಾತು ಕಡ್ಡು ಬಂದರೆ. ಎಂಡ ಬುಟ್ಟೆ ಎಡ್ತೀನಿ ಬಿಟ್ಬಿಡಂತವನೇನಾರ ಅಂದರೆ ಕಳೆದೋಯ್ತಂತ ಕುಡ್ದಾಡ್ತೀನಿ, ದೊಡ್ಡದೊಂದು ಕಾಟ ತೊಂದರೆ, ದೊಡ್ಡದೊಂದು ಕಾಟ ಮಾಡ್ಕೋಬೇಕು. ಅದನ್ನು ಕನ್ನಡ ಪದಗಳು ಆಡೋದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂಥವನಂದರೆ ದೇವರಾದರೇನು ಮಾಡ್ತೀನಿ ಅವನಿಗೆ ಕತ್ನ. ಆಜ್ಞೆ ಮಾಡುವ ಐಗೋಳೆಲ್ಲ ದೇವರೇ ಆಗಲಿ ಎಲ್ಲ ಕನ್ನಡ ಸುದ್ದಿಗೆ ಏನರ ಬಂದರೆ ಮಾನ ಉಳಿಸಾಕಿಲ್ಲ. ನರ್ಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲಿ ಸಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನಿ ಕಾಣೆ. ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಗಲಿ ಅಂತ. ಇದನ್ನು ಫಸ್ಟ್ PUCಗೂ ಕೂಡ 10 ವರ್ಷ ಪಾಠ ಮಾಡಿದ್ದೆ. ಇದನ್ನು ಓದಬೇಕಾದ ದಾಟಿನೇ ಇದು. ಎಲ್ಲ ಅರ್ಧಾಕ್ಷರಗಳು ಟಿಪಿಕ ಎಲ್ಲ ಭಾಷೆ ದಾಟಿ ಕೂಡ ನೆನಪಿಗೆ ಬರುತ್ತೆ ಹೀಗೆ ಓದಿದ್ರೇ. ಆಮೇಲೆ ಅವರು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಅಲ್ಲೇ ಬರ್ತಾ ಇದೆ ಹೆಂಡ ಹೆಂಡತಿ ಕನ್ನಡ ಪದಗಳು 3 ಪ್ರಾಣ. ಏನು ಬುಂಡೆ ನೆತ್ತು ಕುಡಿದ್ಬಿಟ್ಟಾರೆ ಅದು ತಕ್ಕೋ ಪದಗಳನ್ನು. ಭಗವಂತ ಏನಾರ ಅಲ್ಲ, ಭಗವಂತ ಇಂಥ ತಪಸ್ಸು ಮಾಡೋ ತಪಸ್ವಿಗಳ ಹತ್ರಕ್ಕೆ ಬರೋಲ್ಲ. ನಮ್ಮದು ಅನೇಕ ರಾಕ್ಷಸರು ತಪಸ್ಸು ಮಾಡಿ ಬ್ರಹ್ಮನ ಒಲಿಸ್ಕೊಂಡು ವರ ಪಡ್ಕೊಂಡು ಕತೆ ಕೇಳಿದ್ದೀವಿ. ಆದರೆ ಸುಮ್ಮನೆ ಹೈಪೋಥಿಸಿಸ್ ಅಕಸ್ಮಾತ್ ಬಂದ ಅಂತನ್ನು ಅವನು ಪರ್ಗಿರಿಕ್ಸೆ ಮಾಡ್ತಾನೆ. ಏನು ಮಾಡ್ತಾನೆ ಅಂದರೆ ಎಂಡ ಕುಡಿಯೋದು ಬಿಟ್ಬಿಡು ಅಂತಂದರೆ ಬಿಟ್ಬಿಡ್ತೀನಿ ಅಂದ್ರೆ ಹೆಂಡ ಕುಡಿಯೋದು ಬಿಟ್ಬಿಡು ಅಂದರೂ ಬಿಟ್ಬಿಡ್ತಾನಂತೆ. ಹೆಂಡ್ತಿನ ಬಿಟ್ಬಿಡೆ ಹೆಂಡ ಕುಡಿಯೋದು ಬಿಟ್ಟಿಲ್ಲ ಹೆಂಡ್ತಿನ ಬಿಡು ಅಂದರೆ ಕುಣಿದಾಡ್ಬಿಡ್ತಾನಂತೆ, ದೊಡ್ಡದೊಂದು ಕಾಟ ತೊಂದರೆ ಅಂತ. ಆಮೇಲೆ ಕನ್ನಡ ಪದಗಳು ಆಡೋದೆಲ್ಲ ನಿಲ್ಲಿಸ್ಬಿಡ್ಬೇಕಾದ್ರೆ ಅವನು ದೇವರಾದರೆ ಏನು ಮಾಡ್ತೀನಿ, ಅವನಿಗೆ ಕತ್ನ ಅಂದರೆ ಕುನಿ, ಅವನಿಗೆ ಹಾಕ್ಬಿಡ್ತೀನಿ ನಾನು ಚಾಕೋನ, ದೇವರಾದರೆ ಏನಂತೆ ಅಂತ ಹೇಳಿ ಆ ಭಕ್ತಿಯ ಕನ್ನಡ ಭಕ್ತಿಯ ಪರಾಕಾಷ್ಠೆ. ಅದನ್ನ ಆಜ್ಞೆ ಮಾಡೋ ಐಗೋಳೆಲ್ಲ ಯಾರು ಐಗಳು, ಆಜ್ಞೆ ಮಾಡೋ ಐಗಳು ಅಧಿಕಾರಿಗಳು ದೇವರೇ ಆದರೂ ಕೂಡ ಕನ್ನಡ ಸುದ್ದಿಗೆ ಏನಾರ ಬಂದರೆ ಮಾನ ಉಳಿಸೋಕ್ಕಿಲ್ಲ ಅಂತ. ಕನ್ನಡದ ಅಭಿಮಾನ ಕರ್ನಾಟಕದಲ್ಲಿ ಇನ್ನೂ ಜಾಗೃತವಾಗಿದೆ. ನಾವು ಅನೇಕ ಕಡೆಗಳಲ್ಲಿ ನೋಡ್ತಾ ಇದ್ದೀವಿ ಬೇಕಾದಷ್ಟು ನಾನಾ ರೀತಿಗಳಲ್ಲಿ. ಅರೆ ಕೊನೆಯ 2 ಪದ್ಯ ಎಲ್ಲ ನರ್ಕಕ್ಕಿಳಿಸಿ ನಾಲ್ಗೆ ಸೀಳಿಸಿ, ನಾಲ್ಗೆನೇ ಸೀಳ್ಬಿಟ್ರೆ ಮಾತಾಡ್ದಿಗೆ ಬಾಯಿ ಒಲಿಸಿ ಹಾಕಿದ್ರು ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ. ಮೂಗಿನ ಸಹಾಯದಿಂದ ನಾವು ಮಾತಾಡ್ಬಾರ್ದು ಹೊರತು ಮೂಗಲ್ಲಿ ಮಾತಾಡೋಕ್ಕಾಗಲ್ಲ. ಅನುನಾಸಿಕಗಳೆಲ್ಲ ಮೂಗಿನ ಸಹಾಯದಿಂದ ಬಾಯಿಯಿಂದ ಉಚ್ಚರಿಸಲ್ಪಡುವ ಶಬ್ದಗಳು. ಆದ್ದರಿಂದ ಎಂಡ ಹೋಗಲಿ ಎಂಟ ಹೋಗಲಿ ಎಲ್ಲ ಪ್ರಪಂಚಿರೋ ತನಕ ಕನ್ನಡ ಪದಗಳು ಮುಂದೆ ನುಗ್ಗಲಿ ಎನ್ನುವ ಮೂಲಕ ಅವರು ಕನ್ನಡ ಅಭಿಮಾನವನ್ನು ಹೇಗೆ ತಿಳಿಸ್ತಾರೆ ಅನ್ನೋದು ಈ ಪದ್ಯದಲ್ಲಿ ಮುಖ್ಯ. 2ನೇದು ರತ್ನನ ಪ್ರಪಂಚ ಅಂತ, ಇದು ಭಾಳ ಪ್ರಸಿದ್ಧವಾದ್ದು. ಇಳ್ಕೊಳಕ್ಕೊಂದೂರು ಅಂತ ಅಥವಾ ಏಳ್ಕೊಳಕ್ಕೊಂದೂರು. ಹೇಳ್ಕೊಳಕ್ಕೆ ಯಾವ ಊರು ನಿಮ್ಮದು ಅಂದರೆ ಹೇಳ್ಕೊಳಕ್ಕೆ, ಏಳ್ಕೊಳಕ್ಕೊಂದೂರು, ತಲೆ ಮ್ಯಾಗ ಒಂದು ಸೂರು, ಮಲಗಾಕ್ ಮುಮ್ತಾಯಿ ಮಂಚ, ಕೈ ಹಿಡ್ದವಳು ಪುಟ್ನಂಜಿ, ನಗ್ನಾಗ್ತಾ ಉಪ್ಪು ಗಂಜಿ ಕೊಟ್ರೆ ಆಯ್ತು ರತ್ನನ ಪ್ರಪಂಚ. ಅಷ್ಟೇ, ಪ್ರಪಂಚ ಮುಗೀತು. ಆಗಲೆಲ್ಲ ಬೆವರು ಸೂಸಿ ತಂದದ್ರಲ್ಲಿ ಒಸಿ ಮುರ್ಸಿ, ಸಂಜೆಯಲ್ಲಿ ಉಳಿ ಎಂಡ ಕೊಂಚ ಇರ್ರ ಮೈ ಜುಮ್ ಅಂದರೆ ವಾಸನೆ ಗಮ್ ಗಮ್ ಅಂದರೆ ತುಂಬೋಯ್ತು ರತ್ನನ ಪ್ರಪಂಚ. ಏನೋ ಖುಷಿಯಾದಾಗ ಮತ್ತು ಹೆಚ್ಚು ಹೋದಾಗ ಹಂಗೇನೆ ಪ್ರಪಂಚದ ಅಂಚ ದಾಟ್ಕಂಡು ಪ್ರಪಂಚದ ಅಂಚನ್ನೇ ದಾಟಿ ಹಾರಾಡ್ತಾ ಕನ್ನಡದಲ್ಲಿ ಪದವಾಡ್ತಾ ಈಗೋದು ರತ್ನನ ಪ್ರಪಂಚ. ದುಃಖಿಲ್ಲ ದಾಲಿಲ್ಲ, ದಾಲು ಅನ್ನೋದಕ್ಕೇನು ಅರ್ಥ ಇಲ್ಲ, ದುಃಖ ದಾಲು ಜೋಡಿ ಪದ. ನಮಗದರಾಗ ಪಾಲಿಲ್ಲ, ನಾವು ಕಂಡಿಲ್ಲ ಅತ್ತಂಚ ವಂಚ ಮೋಸ ತಟಪಟ. ನಮ್ಮಷ್ಟಕ್ಕೆ ನಾವಾಗಿ ಇದ್ದಿದ್ರಲ್ಲಿ ಹಾಯಾಗಿರೋದು ಬಾಳೋದು ರತ್ನನ ಪ್ರಪಂಚ. ಬಡತನ ಗಿಡ್ತನ ಏನಿದ್ರೆ ನಡ್ತೇನೆ ಚೆಂದಾಗಿ ಇಟ್ಕೊಳ್ಳೋದೇ ಅಚ್ಚ. ನೋಡಿ ಕನ್ನಡಿಗರ ಸ್ವಭಾವವನ್ನು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಂದ್ಕೊಂಡು ಸುಖವಾಗಿ ಕಷ್ಟಕ್ಕೆ ನಗುಮುಖವಾಗಿ ನೆಗೆಯೋದೇ ರತ್ನನ ಪ್ರಪಂಚ. ದೇವರು ಏನರ ಕೊಡ್ಲಣ್ಣ, ಕೊಡದಿದ್ರೆ ಬಿಡ್ಲಣ್ಣ, ನಾವೆಲ್ಲ ಅವನಿಗೆ ಬಚ್ಚ, ಅವನ ಮುಂದೆ ನಾವೆಲ್ಲ ಮಕ್ಕಳು. ಏನು ಅವನು ಹಾಕಿ ತಾಳ್ದಂಗೆ ಕಣ್ಣು ಮುಚ್ಕೊಂಡು ಏಳ್ದಂಗೆ ಕುಣಿಯೋದೇ ರತ್ನನ ಪ್ರಪಂಚ ಅಂಥೇಳಿ ಇಲ್ಲೇನು ವಿವರಣೆ ಬೇಕಿಲ್ಲ ಅಂತ ಕಾಣಿಸುತ್ತೆ. ಎಲ್ಲ ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಅವ್ರು ಹೇಳುವ ದಾಟಿಯನ್ನು ಮಾತ್ರ ಗುರುತಿಸಿ ಸಾಕು, ಮತ್ತು ಪದ್ಯದ ಅರ್ಥ ಏನಿದೆ ಅಂತ ಮಾತ್ರ ನೋಡಿದ್ರೆ ಸಾಕು. ವಾಸ್ತವವಾಗಿ ಇಲ್ಲಿರೋದು ಆ ಲಯ ಮತ್ತು ಕುಣಿತದ ಭಂಗಿನೇ ಮುಖ್ಯ. ಇದು ತುಂಬ ಚೆನ್ನಾಗಿದೆ. ಇದು ತಮಾಷೆ. ಇದನ್ನು ನಾನು ಇದೇ ಮೊದಲು ನೋಡಿದ್ದು. ತಿರುಮಂತ್ರ, ಹೆಂಡ್ತಿಗೆ ಸೈಕಲ್ ಹತ್ತೋದು ಹೇಳ್ಕೊಡ್ತಾ ಇದ್ದಾನೆ. ಯಾಂಡಲಿ ಹಿಂಗಿಡ್ಕ, ಶೀಟ್ ಮ್ಯಾಗ್ ಮಡಿಕ ಅಂತ ಹೇಳ್ತಾನೆ. ನಾಚಿಕೆ ಯಾಕೆ ಮಲ್ಲಿ, ಯಾರವ್ರು ಇಲ್ಲಿ ತಿಂಗಳಿದ್ರೇ ತಿಂಗಳು ಚಂದ ರಾತ್ರಿ ಸೈಕಲ್ ಕಲಿಸ್ತಿರೋದು. ಸುತ್ತೆಲ್ಲ ಮಬ್ಬು, ಬೇಕಾರೇ ನೀನನ್ನು ಹಿಂಗೆ ಇಲ್ಲೇ ತಬ್ಬು, ಪತ್ತೆನೇ ಆಗೋಲ್ಲ, ನೋಡೋರು ಯಾರಿಲ್ಲ ಅಂತ.
ಹಿಂಗೆ ಕೂತ್ರಿ ಹಂಗೆ ನಕ್ಕಲ್ಸ್ಕೊಡಕ್ಕೆ ಉಂಟಾ? ಯಾಕೆ ಪಿರ್ಕಿ ನಿಂಗೆ ಸಡ್ಲನ ಸೊಂಟ? ನಂಬು ನಿನ್ನ ಪಕ್ಕದಾಗ ನಾನು ಇರೋ ಗಂಟ ಮೀಶೆ ಮ್ಯಾಗಿಂಗ್ ಕೈ ಬೈಸಿಕಲ್ ಬಂಟ ನಾನು ಅಂತ ಅಕ್ಕಳಿಸು ಎಳೆ ಎಳ್ಕೊ ಹೊಟ್ಟೆ ಒಳಿಕೆ ಸೈಕಲ್ ಮೇಲೆ ಕೂತ್ಕೋಬೇಕಾರೆ ಹೀಗೆ ಹೊಟ್ಟೆ ಒಳಕ್ಕೆ ಎಳ್ಕೊ ಮುಂಬಾರ ಮುಂದಕ್ಕೆ ಬಗ್ಬೇಡ ಎಷ್ಟು ಬಗ್ಬೇಡ ಕೆಳಿಕೆ ಹಂಗೆ ಕುದುರೆ ಮ್ಯಾಗ ಶಿಪಾಯಿ ಕುಂತಂಗೆ ನಡೆದಿನ ಮ್ಯಾಗ ಮೈ ಇರ್ಬೇಕು ನಿಂತಂಗೆ ನೆಟ್ಟಿಗಿಟ್ಕೊ ಅಂತ ಇಲ್ಲಿ ಈ ಕಾಲಿತ್ತ ಈ ಪ್ಯಾಡಲ್ ಮ್ಯಾಗ ಹಾಕು ಅಲ್ಲಿ ಆ ಕಾಲು ತತ ಆ ಪ್ಯಾಡಲ್ ತುಳಿ ನೂಕು ಇದು ಬ್ರೇಕು ಮುಟ್ಬೇಡ ಇದನ್ನು ಮುಟ್ಟಿದ್ರೆ ಇಕ್ತೈತೆ ಮೊಕ್ಕೆ ಮೂರು ಅದೇನ ಬಿದ್ದೋಗ್ಬಿಡುತ್ತಲ್ಲ ಸೈಕಲ್ ಬ್ರೇಕ್ ಹಾಕ್ರೆ ವಾಲ್ ಬೇಡ ಹಂಗೆ ನನ್ನ ಮ್ಯಾಗೆ ಅದಕ್ಕೆಲ್ಲ ಒತ್ತು ಇಳಿದ ಮ್ಯಾಗೆ ಕುಂತಿಯ ಭದ್ರ ಕೈ ಬಿಡ್ಲಿಯ ಬೀಳೋ ಹಂಗಾದ್ರೆ ಇಲ್ಲಿವ್ನಿ ಸಹಾಯಕ್ಕೆ ಬಿಡ್ಲಿಯಾ ಬಿಡ್ತೀನಿ ಇದು ಬಿಟ್ಟೆ ಎಲ್ಲ ಮಲ್ಲಿ ಏನೇ ನೀನು ಹಿಂಗೆ ಹೋಗ್ತಿ ಹೋಗು ಹಂಗೆ ಚಿಟ್ಟೆ ದುಂಬಿ ಓದಂಗೆ ಹೋಗ್ಲಿ ಕಂಬ ಸುತ್ತಂಗೆ ದುಂಬಿ ಓದಂಗೆ ಹೋಗ್ತಿ ಕಂಬ ಸುತ್ತಂಗೆ ಸುತ್ತಿ ಪೆಡಲ್ ತುಳಿತಿ ಸರ್ಕಸ್ಸೇ ಮಾಡ್ತಿ ಯಾಂಡಲೇ ಕೈ ಬಿಡ್ತಿ ಆಚೀಚೆಗೆ ಹಿಂಗೆ ಆಡ್ತಿ ಕೈ ಕೊಟ್ಲಲ್ಲಪ್ಪೋ ನನಗೆ ನಾನು ಎಡ್ತಿ ಆಮೇಲೆ ಕೇಳ್ತಾನೆ ಎರಡನೇ ಭಾಗದಲ್ಲಿ ಸೈಕಲ್ಲ ಮಾರಾಯ್ತಿ ಕಲಿಸ್ತವ್ರು ಯಾರೇ ನಿಂಗೆ ನನಗರ್ತಿ ಇಷ್ಟು ಚೆನ್ನಾಗಿ ಸೈಕಲ್ ಬರ್ತಲ್ಲ ನಿಂಗೆ ಅಂತ ಪ್ಯಾಟೆ ಅಣ್ದಿರೆಲ್ಲ ಪಾಠ ಹೇಳವ್ರೆ ನಂಗಿಲ್ಲಿ 100 ಸರ್ತಿ ತುಂಬ ಜನ ಇದ್ದಾರೆ ಪೇಟೆನಲ್ಲಿ ನಂಗೆ ಸೈಕಲ್ ಹೇಳ್ಕೊಡೋರು ಅಂತ ಮತ್ತೇನೆ ಮಡಗಿದಿ ಭರತನಾಟ್ಯ ಚಿಂತಿಲ್ಲ ಹೇಳು ರಹಸ್ಯ ಇನ್ನೂ ಏನೇನು ಗೊತ್ತಮ್ಮ ನಿಂಗೆ ಅಂತ ಹೇಳೋವ ಸಮಯ ಬತ್ತೈತೆ ಈಗ ಸಾಕೇಳಿ ಹಾಸ್ಯ ಅಂತ ಅಂತಾಳೆ ಹಾಸ್ಯ ಅಂತ ಬತ್ತೀರಾ ಒಂದು ಕೈ ಡಬ್ಬಲ್ ಸವಾರಿ ಅಂತ ಕೇಳ್ತಾ ಇದ್ದಾಳೆ ಇವನ್ನ ಕೂತ್ಕೊಳ್ಳಿ ಹಿಂದ್ಗಡೆ ಅಂತ ಬಾರ್ಮ್ಯಾಗೆ ಉಮ್ರಿ ನಿಜರಿ ಸದ್ಯ ಕತ್ಲಾಕ್ ಕಳೆದೆ ನನ್ನ ಮರವಾದಿ ಬರೆದಿದ್ರೆ ಬಿಟ್ಟಿಯ ಬಜಾರಿ ಅಂತ ಈ ಪದ್ಯದಲ್ಲಿ ಅಂಥದ್ದೇನಿಲ್ಲ. ಆದರೆ ಬಹುಶಃ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಹೆಂಡತಿಗೆ ಎಲ್ಲ ಗೊತ್ತಿದೆ ಸೈಕಲ್ಲು, ಆದರೂ ಯಾಕೆ ಈ ಥರ ಏನೂ ಗೊತ್ತಿಲ್ಲದ ಹಾಗೆ ನಾಟಕ ಆಡಿ ಆಮೇಲೆ ಇದ್ದು ಅನ್ನೋದು ಭಾಷೆಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ನಾವು ಬಿಡಿಸ್ಬೋದಾ, ಭಾಷೆ ಗೊತ್ತಿದ್ದು ಮಾತಾಡೋಲ್ಲ ಇತ್ಯಾದಿ ಇದೆಯಲ್ಲ ಅನ್ನೋ ಒಂದು ಸಣ್ಣ ಸುಳಿವನ್ನು ಬಿಟ್ಟರೆ ಇಲ್ಲದೆ ಇದ್ದರೆ ಇನ್ನು ಬರೀ ತಮಾಷೆ ಅಂತ ಅಂದ್ಕೊಳ್ಬಹುದು ಅಂತ. ಆಮೇಲೆ ಇನ್ನೊಂದು ಪದ್ಯ ಎಂಡ ಕುಡಿಯೋರು ನಾವು ಅಂತ, ದೊಡ್ಡೋನ್ಗೆ ಹೆಚ್ಚಿಗೆ ಸಂಬಳ ತಂದರೆ ಚಿಕ್ಕೋರ ಕೆಲಸಕ್ಕೆ ಕೋತ, ದೊಡ್ಡ ಮನುಷ್ಯರು ಶ್ರೀಮಂತರಿಗೆ ಸಂಬಳ ಹೆಚ್ಚಿಗೆ ಕೊಡ್ತಾರೆ ಅಂದರೆ ಚಿಕ್ಕೋರ್ನೆಲ್ಲ ಕೆಲಸದಿಂದ ತೆಗೆದಾಕ್ತಾರೆ ಅಂತಲ್ವೇ. ಆನೆ ಮೈನ ಬೆಳೆಸ್ಬೇಕಂದ್ರೆ ಆವತಿ ಬಡ್ಕಲ್ ಓತ, ಗುಡ್ಸಲ್ಗೆ ಹುಲ್ ಸಾಲ್ದಿದ್ರು ಮಾಡಿ ಬಡ್ತಿ, ರೂಪಾಯಿಗೆ 1 ಕಾಸು ಕಮ್ಮಿ ಬಂದರೆ ಬಡವನ ಮನೆ ಜಡ್ತಿ, ನಾಯಿನ ತಿಂತೈತಂತೆ ಮೀನಿಗೆ ಮೀನೇ ತಿಂಡಿ, ಮನ್ಸ ತಿಂತಾನೀಗ ಜೀವಾಪುರ ಇಂಡಿ. 60 ವರ್ಷದ ಹಿಂದೆನೇ ಅವ್ರು ಬರೆದಿದ್ದಾರಲ್ಲ, 50 ನಡೀತಾ ಇರೋದನ್ನು. ಆದರೆ ಎಲ್ಲ ಕಾಲಕ್ಕೂ ಹೀಗೆ ಪ್ರಪಂಚ. ಎಂಡ ಕುಡಿಯೋರು ನಾವು ಹಿಂಗಿಲ್ಲ, ಬುಂಡೆ ಪೂರ ತಂದು ಪಕ್ಕದವನ ಕೈಲಿ ಕಾಸು ಇಲ್ದಿದ್ರೆ ಅವನಿಗೂ ಕೊಡ್ತೀವಿ ಸೇಂದಿ, ನಮ್ಮ ತಕ್ಕ ಬಂದರೆ ಹೇಳ್ಕೊಡ್ತೀವಿ ದಾನ ಧರ್ಮಕ್ಕೆ ಅರ್ಥ, ಸಹಜ ಕೇಳಿ ರೇಗ್ಕೊಂಡು ಹೋದರೆ ಕೋಪನೆಲ್ಲ ಅರ್ಥ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬಡವರು ಇದು ಶ್ರೀಮಂತರು ಬಡವ್ರನ್ನ ಹೀರಿ ತಾವು ಬೆಳೀತಾರೆ, ನಾವು ಹುಡುಕ್ರಿದ್ದೀವಲ್ಲ ನಾವು ಹಂಚ್ಕೊಂಡು ತಿಂತೀವಿ, ನಾವು ಅದರ ಇನ್ನೊಬ್ಬರನ್ನ ಹಾಳು ಮಾಡೋರು ಅಲ್ಲ ಅಂಥೇಳಿ. ಇದು ಬಹಳ ಪ್ರಸಿದ್ಧವಾದ ಪದ್ಯ, ಮಡಿಕೇರಿಲಿ ಮಂಜು ಅಂತ. ಭೂಮಿನ ತಬ್ಬಿದ್ದು ಮೋಡಿದ್ದಂಗೆ, ಬೆಳ್ಳಿ ಬಡಿದಿದ್ದು ರೋಡಿದ್ದಂಗೆ, ಸಾಪಗಳ ತಿಟ್ಟಿಲ್ದಂಗೆ ಮಡಿಕೇರಿಲಿ ಮಂಜು, ಮಡಗಿದ್ದಂಗೆ ಲಂಗರ್ ಬಿದ್ದಿದ್ದು ಅಡಗಿದ್ದಂಗೆ ಅಳ್ಳಾಡಲ್ದು ಮಂಜು, ತಾಯಿ ಮೊಗ್ಗಿನ ಎತ್ಕೊಂಡಂಗೆ ಒಂದಕ್ಕೊಂದು ಆತ್ಕೊಂಡಂಗೆ ಮಡಿಕೇರಿನ ಎದೆಗೊತ್ಕೊಂಡು ಜೂಗಿಡಿಸ್ತಿತ್ತು ಮಂಜು, ಮಲಗಾಕ ಸೊಳ್ಳೆ ಪರದೆ ಕಟ್ಟಿ ಓದಿಯಾಕೆ ಒಗ್ದಿದ್ದು ದುಪ್ಟಿ ಕೊಟ್ಟು ಪಕ್ಕದಾಗ ಗಂಧದ ಧೂಪ ಹಾಕ್ದಂಗೆ ಮಡಿಕೇರಿ ಮೇಲೆ ಮಂಜು, ಮಂಜಿನ ಮುಸ್ಕಿನ ಕಾವಲ್ನಲ್ಲಿ ಒಣಗಿದ ಉದ್ದಾನೆ ಹುಲ್ನಲ್ಲಿ ಒಳಗೆ ಏನೋ ಸರಿದೋದಂಗೆ ಅಲುಗಾಡ್ತಿತ್ತು ಮಂಜು, ನಡೆಯೋ ದೊಡ್ಡ ದೇವಲ್ನಂಗೆ ಪಟ್ಟದ ಸುತ್ತಿನ ಕಾವಲ್ನಂಗೆ ಅಲ್ಲಲ್ಲೇನೆ ಅಂಗಂಗೇನೆ ಗಸ್ತಾಗ್ತಿತ್ತು ಮಂಜು, ಸೂರ್ಯನ ಕರಿಯೋಕ್ ಬಂದು ನಿಂತೋರು ಕೊಡಗಿನ ಎಲ್ಲ ಪೂವಮ್ಮನೋರು ತೆಳ್ಳೆ ಬೆಳ್ಳೆ ಬಟ್ಟೆನಾಕಿ ಬಂದಂಗಿತ್ತು ಮಂಜು,
ಚಿಮ್ತಾನಿದ್ರೆ ಎಳಬಿಸಿಲಿನ ಕೆಂಪು ಮಂಜಿನ ಬಣ್ಣ ಕಣ್ಗೆ ತಂಪು. ಚಿಮ್ತಾನಿದ್ರೆ ಎಳಬಿಸಿಲಿನ ಕೆಂಪು ಮಂಜಿನ ಬಣ್ಣ ಕಣ್ಗೆ ತಂಪು. ಕೊಡಗಿನ ಲಸ್ಮೀರ್ ಹೂವಮ್ಮನೋರ್ಗೆ ಆಲಿನ ಸೌಂದರ್ಯ ಮಂಜು. ಆಗಲೇ ಬರಲಿ ರಾತ್ರಿಯೇ ಬರಲಿ ಬಿಸಿಲು ನೆರಳು ಏನೇ ಇರಲಿ ಕಣ್ಮರೆಯಾಗ ತಾವು ಕೊಡಲ್ದು ಮಡಿಕೇರಿಗೆ ಮಂಜು. ತೈಲ ನೀರಿನ ಮೇಗಿದ್ದಂಗೆ ಪೂವಮ್ಮನ ತಂಗಿದ್ದಂಗೆ ಬಿಟ್ಟು ಬಿಡ್ದಂಗೆ ಹಿಡ್ಕೊತಿತ್ತು ಮಡಿಕೇರಿಗೆ ಮಂಜು. ಪಿ ಕಾಳಿಂಗರಾವ್ ಮತ್ತು ಇನ್ನೊಂದು ಬೇಕಷ್ಟು ಜನ ಯಾರೋ ಇತ್ತೀಚಿನವರು ಕೆಲವರು ಹಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಹಾಡ್ತಾರೆ. ಮಂಜು. ಮಡಿಕೇರಿ ಮಲೆನಾಡು ಅಂದರೆ ಬೆಟ್ಟ ಹತ್ತ ಮೋಡ ಕೈಗೆ ಸಿಗುತ್ತಂತೆ ಮೋಡಗಳು ಅಷ್ಟು ಹತ್ರ. ಆಮೇಲೆ ತುಂಬ ದಟ್ಟವಾದ ಮೋಡ, ಮಳೆ ಬೀರೋ ಪ್ರದೇಶ. ಈಗಿನ ಮಲೆನಾಡಲ್ಲ, ಈಗಿನ ಮಳೆಯಲ್ಲ. ತುಂಬ ಹಿಂದೆ ಅವ್ರು ಬರೆದಾಗ ಇಷ್ಟೊಂದು ತಾಪಮಾನ ಹವಾ ಕೆಟ್ಟಿರಲಿಲ್ಲ. ಆಗ ಅನೇಕ ಹೋಲಿಕೆಗಳನ್ನು ಕೊಡ್ತಾರೆ. ಏನಂದರೆ ಭೂಮಿನ ತಬ್ಬಿದ ಮೋಡ ಇದ್ದಂಗೆ, ಬೆಳ್ಳಿ ಬಡ್ದಿದ್ದು ರೋಡ್ ಇದ್ದಂಗೆ, ಸಾಪಗಳ್ಳ ತಿಟ್ಟಿಲ್ದಂಗೆ ಅಂತ ಒಂದು. ಮಡಗಿದ್ದಂಗೆ ಅಲ್ಲಾಡೋದೇ ಇಲ್ಲ. ಲಂಗರ್ ಬಿದ್ದಿದ್ದು ಅಡಗಿದ್ದಂಗೆ, ಲಂಗರ್ ಹಾಕಿ ಹಡಗಿ ನಿಲ್ಲಿಸ್ಬಿಟ್ರೆ ಬಂದರಲ್ಲಿ ಅಲ್ಲಾಡಲ್ಲ ಹಡಗು. ತಾಯಿ ಮಗಿನ ಎತ್ಕೊಂಡಂಗೆ. ಎಷ್ಟು ಚೆನ್ನಾಗಿದೆ ಹೋಲಿಕೆ. ಒಂದಕ್ಕೊಂದು ಆತ್ಕೊಂಡಂಗೆ ಮಡಿಕೇರಿನ ಎದ್ಗೊತ್ಕೊಂಡು ಜೂಗಡಿಸ್ತಿತ್ತು ಮಂಜು. ತಾಯಿ ಮಗುನ ತಗೋತಾಗಲ್ಲ ಆ ಥರ ಮಡಿಕೇರಿನ ತಗೊಂಬಿಟ್ಟಿದೆ. ಮಲ್ಗಾಕ ಸೊಳ್ಳೆ ಪರದೆ ಕಟ್ಟಿ ಒದಿಯಾಕೆ ಹೋಗ್ದಿದ್ದು ದುಪ್ಟಿ ಕೊಟ್ಟು ಪಕ್ಕದಾಗ ಗಂಧ ಧೂಪ ಹಾಕಿದಂಗೆ, ಸೊಳ್ಳೆ ಪರದೆ ಕಟ್ಟಿ ಹಾಸಿಗೆ ಕೊಟ್ಟು ಧೂಪ ಹಾಕಿದ್ರೆ ಹೊಗೆ ಇದ್ರೆ ಹೇಗಿರುತ್ತಲ್ಲ ಆ ಥರ. ಮುಸ್ಕಿನ ಕಾವಲಿನಲ್ಲಿ ಒಣಗಿದ ಉದ್ದಾನೆ ಹುಲ್ಲಿನಲ್ಲಿ ಮಂಜಿನ ಮುಸ್ಕು ಉದ್ದನೆ ಹುಲ್ಲು ಒಳಗೆ ಏನೋ ಸರಿದೋದಂಗೆ ಅಲುಗಾಡ್ತಿತ್ತು ಮಂಜು. ಅಲ್ಲಲ್ಲೇ ಸ್ವಲ್ಪ ಅಲುಗಾಡುತ್ತೆ. ನಡೆಯೋ ದೊಡ್ಡದೊಂದು ದೇವಲ್ನಂಗೆ, ದೇವಸ್ಥಾನ ದೊಡ್ಡದೊಂದು ನಡ್ಕೊಂಡು ಹೋಗ್ತಾ ಇದೆ. ದೇವಸ್ಥಾನ ಅಂತ. ಪಟ್ಟಣದ ಸುತ್ತಿನ ಕಾವಲಿನಂಗೆ, ಪಟ್ಟಣದ ಸುತ್ತ ಏನೋ ಕಾವಲಿದೆಯೇನೋ ಅನ್ನೋಗೆ ಅಲ್ಲಲ್ಲೇನೆ ಹಂಗಂಗೇನೆ ಗಸ್ತಾಗ್ತಿತ್ತು ಮಂಜು. ಗಸ್ತು ತಿರುಗ್ತಾರಲ್ಲ ಕಾವಲು ಸಿಪಾಯಿಗಳು ಆ ಕಡೆಯಿಂದ ಈ ಕಡೆಗೆ, ಆ ಥರ ಅಂತ. ಆಮೇಲೆ ಸೂರ್ಯನ ಕರೆಯೋಕ್ಕೆ ಬಂದು ನಿಂತವರು ಕೊಡಗಿನೆಲ್ಲ ಪೂವಮ್ಮನವರು. ಪೂವಮ್ಮ ಅಂದ್ರೆ ಒಂದು ಹೆಸರು. ಆ ಹೆಣ್ಮಕ್ಳು, ಕೊಡಗಿನ ಹೆಣ್ಮಕ್ಳು ತೆಳ್ಳೆ ಬಟ್ಟೆ ಹಾಕ್ಕೊಂಡಿರ್ತಾರಲ್ಲ, ಬೆಳ್ಳಗಿರ ಬಟ್ಟೆ ಆ ಥರ ಕಾಣಿಸ್ತಾ ಇದೆ. ಚಿಮ್ತಾನಿದ್ರೆ ಎಳಬಿಸಿಲಿನ ಕೆಂಪು ಮಂಜಿನ ಬಣ್ಣ ಕಣ್ಣಿಗೆ ತಂಪು. ಸೂರ್ಯನ ಬಿಸಿಲು ಅದ್ರ ಮೇಲೆ ಬಿದ್ದುಬಿಟ್ರೆ ಕಣ್ಣಿಗೆ ತಂಪು. ಕೊಡಗಿನ ಲಕ್ಷ್ಮೀರು ಪೂವಮ್ಮನವರು, ಕೊಡಗಿನ ಲಕ್ಷ್ಮೀರು ಇವರು ಪೂವಮ್ಮನವರು. ಹಾಲಿನ ಸೌಂದರ್ಯ, ಹಾಲಿನಷ್ಟು ಬೆಳಪು, ಹಾಲಿನ ಸುಂದರಿ ಇದ್ದಾಗೆ. ಹಗಲೇ ಬರಲಿ ರಾತ್ರಿನೇ ಬರಲಿ ಬಿಸಿಲಿನ ಇರಲಿ ಏನೇ ಬರಲಿ ಕಣ್ಮರಿಯಾಗಕ್ಕೆ ತಾವು ಕೊಡ್ಲೊಂದು. ಹಗಲು ರಾತ್ರಿ ಬಿಸಿಲು ನೆರಳು ಏನು ಕಣ್ಮರೆನೇ ಆಗೋಲ್ಲ, ತಾವೇ ಕೊಡಲ್ಲ, ಜಾಗನೇ ಕೊಡಲ್ಲ ಇರುತ್ತಲ್ಲ. ತೈಲ ನೀರಿನ ಮೇಗಿದ್ದಂಗೆ, ನೀರಿನ ಮೇಲೆ ಎಣ್ಣೆ ಹಾಕಿದ್ರೆ ತೇಲುತ್ತೆ ಎಣ್ಣೆ, ನೀರಲ್ಲಿ ಕರಗಲ್ಲ ಎಣ್ಣೆ. ಹಾಗೆ ಪೂವಮ್ಮನ ತಂಗಿ ಇದ್ದಂಗೆ. ಪೂವಮ್ಮ ಅಂತೇನೋ ಬಂದ್ಬಿಡ್ತಲ್ಲ ಇವ್ ಹೆಂಡ್ತಿ, ನಂಜಿ ತಾನೆ ನನ್ನ ಹೆಂಡ್ತಿ. ಅದರಿಂದ ಅವಳು ನನ್ನ ತಂಗಿ ಬಿಟ್ಟು ಬಿಡ್ದಂಗೆ ಹಿಡ್ಕೊತಿತ್ತು ಮಡಿಕೇರಿಗೆ ಮಂಜು ಅಂತ ಹೇಳಿ. ಇದು ಕೂಡ ಭಾಳ ಪ್ರಸಿದ್ಧ ಪದ್ಯ. ಇದಿಷ್ಟನ್ನು ನಾವು ಬಹುಶಃ ಭಾಷಾ ದೃಷ್ಟಿಯಿಂದ ನೋಡ್ಬೋದು. ಹುಡುಕನ ಭಾಷೆ ಹೇಗಿರುತ್ತೀನೋ ಹೀಗೆ ಅಷ್ಟೇ ಒಂದು. ಆಮೇಲೆ ಕನ್ನಡ ಪ್ರೇಮ ಬೇರೆಯವರಿಗಿಂತ ಹುಡುಕ ಹೆಚ್ಚು ಚೆನ್ನಾಗಿ ವ್ಯಕ್ತಪಡಿಸ್ಬಲ್ಲ ಅಂತ ಹೇಳಿ. ಹಾಗೆ ನೋಡ್ರಿ, ಒಂಚೂರು ಇಂಗ್ಲೀಷ್ ಬಂದು ಸಾಕು ಕನ್ನಡ ಮಾತಾಡದೇ ಇರೋವಂಥದ್ದು. ಆಮೇಲೆ ಇಂಗ್ಲೀಷೇ ಬರದೇ ಇರೋವಂಥವ್ರು ವಿಧಿಲ್ಲದೆ ಕನ್ನಡ ಮಾತಾಡೋವಂಥದ್ದು, ಕನ್ನಡದ ಬಗ್ಗೆ ಕೀಳರಿಮೆ ಇರುವಂಥದ್ದು. ಆಮೇಲೆ ಕನ್ನಡ ಬರ್ತಿದ್ರು ಬರೋಲ್ಲ ಅಂತ ಅನ್ನೋದು. ಮತ್ತು ಹೊರಗಿನಿಂದ ಈ ರಾಜ್ಯಕ್ಕೆ ಬಂದವರು ನಮಗೆ ಕನ್ನಡ ಬರೋಲ್ಲ, ಐ ಡೋಂಟ್ ನೋ ಕನ್ನಡ ಅಂತ ಹೇಳ್ಕೊಳ್ಳೋ ಹೆಮ್ಮೆ ಕಾಲ ಎಲ್ಲ ಇತ್ತು ನಾನು ನೋಡಿದ ಹಾಗೆ. ಇತ್ತೀಚೆಗೆ ಹೊರಗಿನ ಜಗತ್ತು ಹೇಗಿದೆಯೋ ನನಗೆ ಗೊತ್ತಿಲ್ಲ. ಬಹುಶಃ ಇದು ಸ್ಥಾಯಿ ಭಾವ. ಯಾಕೆಂದರೆ ಕನ್ನಡಿಗರಲ್ಲಿ ಎಲ್ಲಿವರೆಗೂ ಅಭಿಮಾನ ಇರೋದಿಲ್ವೋ ತಮಿಳ್ನಾಡಿನವ್ರ ಹಾಗೆ ಅದಿರುತ್ತೆ. ಅದನ್ನು ತಮ್ಮ ಇಂತಹ ಕವಿತೆಗಳ ಮೂಲಕ, ಯಾವುದು ರತ್ನನ ಪದಗಳು ನಾಗನ ಪದಗಳ ಮೂಲಕ ಸ್ವಲ್ಪ ಹೋಗಲಾಡಿಸೋದಕ್ಕೆ ರಾಜರತ್ನಂ ಅವರು ಪ್ರಯತ್ನ ಪಟ್ಟರು ಅಂತನ್ನುವಂತಹ ದೃಷ್ಟಿಯಿಂದ ಈ ಕವಿತೆಗಳನ್ನು ನೋಡಬೇಕೇ ಹೊರತು ಅವ್ರು ಹೆಂಡ ಕುಡಿತಿದ್ರು, ಅವ್ರು ಕುಡುಕರು ಇತ್ಯಾದಿ ಭಾವನೆಗಳಿಂದ ನೋಡುವಂಥ ಅರ್ಥನ ಪದ್ಯಕ್ಕೆ ಕೊಡಬಾರದು. ನಮಸ್ಕಾರ.